ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 36 ಸೈಜ್ ಬ್ಲೌಸ್ ಯಾವ ರೀತಿ ನೀಟಾಗಿ ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ನಾನು ಸ್ಯಾರಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಇಂಚಷ್ಟು ಅಗಲ ಪೈಪಿಂಗ್ ಕೊಡೋಕ್ಕೋಸ್ಕರ. ಫಸ್ಟು ಬ್ಲೌಸು ಯಾವ ರೀತಿ ಅಳತೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ನೋಡಿ, ಫಸ್ಟು ಬ್ಲೌಸ್ನ ಉದ್ದನ ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಎಳೆದಿಟ್ಕೊಂಡು ನೀವು ಅಳತೆನ ಮಾಡ್ಕೊಳ್ಬೇಕು. 14.5 ಇಂಚ್ ಬರ್ತಾಯಿದೆ. ನಾವು 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಉದ್ದ. ಎದೆಯ ಸುತ್ತಳತೆ ಎಷ್ಟಿದೆ ಅಂತ ನೋಡೋಣ. ನೋಡಿ, ಹುಕ್ಪಟ್ಟಿ ಸೈಡಿಂದ ನೀವು ಅಳತೆನ ತೊಗೊಳ್ಬೇಕು. ಫಸ್ಟ್ ಸ್ಟಿಚ್ಚಲ್ಲಿರುತ್ತೆ ಅಲ್ಲಿಗೆ ನೀಟಾಗಿ ಈ ರೀತಿ ಅಳತೆನ ತೊಗೊಳ್ಬೇಕಾಗತ್ತೆ. 9 ಇಂಚ್ ಬರ್ತಾಯಿದೆ. 4ನೇ ಒಂದು ಭಾಗ ಅಂದರೆ 9 ಇಂಚ್ ಬರುತ್ತೆ. ಇದನ್ನು 4 ಭಾಗ ಮಾಡಿದಾಗ ನಾವು 36 ಸೈಜಿನ ಬ್ಲೌಸ್ ಮೆಜರ್ಮೆಂಟ್ ಇದು. ಈ ರೀತಿ ನಾವು 4 ಭಾಗನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು 9 ಇಂಚ್ ಬರ್ತಾಯಿದೆ. ಇವಾಗ ಲೈನಿಂಗ್ ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು. ಉದ್ದ 14.5 ಇದೆ. 15.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. 36 ಅಂದರೆ 4ನೇ ಒಂದು ಭಾಗ ಅಂತ ಹೇಳಿದರೆ 9 ಇಂಚ್ ಬರುತ್ತೆ. ಫ್ರಂಟಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಮತ್ತು ಸ್ಟಿಚ್ಚಿಂಗೋಸ್ಕರ 1.5 ಅಥವಾ 2 ಇಂಚನ್ನ ನೀವು ಲೈನಿಂಗ್ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು 15.5 ಇಂಚಿಗೆ ಏನು ಮಾರ್ಕ್ ಮಾಡಿದ್ದೆ ಅಲ್ಲಿಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಒಂದೇ ಸಲ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಮೇಲ್ಗಡೆನೂ ನಾನು 15.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನೆಕ್ ಬಿಡ್ತು 2.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. 2.25 ತೊಗೊಳ್ತೀನಿ. ಇವ್ರ ನೆಕ್ ಬಿಡ್ತು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ನಾನು ಕಡಿಮೆನ ತೊಗೊಂಡಿದ್ದೀನಿ. ಇಲ್ಲಾಂದರೆ 2.5 ಇಟ್ಕೊಂಡ್ರೂ ಆಗುತ್ತೆ. ನೋಡಿ, ಭುಜ ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೆ ಸ್ಟಿಚ್ಚಿಂಗೂ ಸೇರಿ ನೀವು ಅಳತೆನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. 3 ಇಂಚ್ ಬರ್ತಾಯಿದೆ. 3 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಮತ್ತು ಫುಲ್ಲು ಇಲ್ಲಿಂದ ಇಲ್ಲಿಗೆ 2 ಪಾಯಿಂಟ್ ಕಮ್ಮಿ 5.5 ಇಂಚು ಬರ್ತಾಯಿದೆ. ನಾನು ಹಾರ್ಮೋಲ್ ಡೌನಿಂಗು 6 ಇಂಚನ್ನು ತೊಗೊಳ್ತೀನಿ. ನೀವು ಈ ರೀತಿ ತೊಗೊಳ್ಳೋ ಕನ್ಫ್ಯೂಸ್ ಆದರೆ ನೀವು ಬ್ಲೌಸಲ್ಲೂ ಕೂಡ ಮಾರ್ಕನ್ನು ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಸ್ಟಿಚ್ಚಿಂಗೋಸ್ಕರ ಅರ್ಧ ಇಂಚನ್ನು ಬಿಟ್ಟು ಅಳತೆ ಬ್ಲೌಸನ್ನು ಇಟ್ಟು ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಬಿಡಿ ಬ್ಲೌಸನ್ನು. ನಾವು ಅರ್ಧ ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಇಟ್ಕೊಂಬಿಟ್ಟು ಹಾರ್ಮೋಲ್ ಹತ್ರ ಸ್ಟಿಚ್ಚಿಂಗ್ ಎಲ್ಲಿಗೆ ಬಂದಿರುತ್ತೆ ಅಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಇದಕ್ಕಿಂತ ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ, ನಾವು ನಾವು ಅರ್ಧ ಇಂಚಿಗೆ ಏನು ಮಾರ್ಕ್ ಮಾಡ್ತೀವಿ ಮೇಲ್ಗಡೆ ಅಲ್ಲಿಗೆ ಕಟ್ಟಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ 5.5, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, 6 ಇಂಚ್ ಬರ್ತಾಯಿದೆ. ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ಇದೆಯಾ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಲೈನ್ ಹಾಕ್ಕೊಂಬಿಡೋಣ. ನಿಮಗೆ ಹಾರ್ಮೋಲ್ ಎಷ್ಟು ತೊಗೋಬೇಕು ಅಂತ ಕನ್ಫ್ಯೂಸ್ ಆದರೆ ಈ ರೀತಿ ಕೂಡ ನೀವು ಮಾರ್ಕನ್ನು ಮಾಡ್ಕೊಳ್ಬೋದು. ಫ್ರಂಟ್ ಡೀಪು ಎಷ್ಟಿದೆ ಅಂತ ನೋಡೋಣ. 6.5 ಇಂಚಿದೆ. 6.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿಗೆ ನಾನು 2 ಪಾಯಿಂಟು ಕಡಿಮೆ ತೊಗೊಂಡಿದ್ದೆ. ಇಲ್ಲಿ ಕರೆಕ್ಟಾಗಿ 2.5 ಇಂಚನ್ನೇ ತೊಗೊಳ್ತಿದ್ದೀನಿ. ಇಲ್ಲಿಗೆ ರೌಂಡ್ ಶೇಪನ್ನು ಕೊಡೋಣ. 1 ಇಂಚಿಗೆ ಈ ರೀತಿ ಲೈನನ್ನು ಹಾಕ್ಕೊಂಬಿಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಮಾರ್ಕಿಂಗ್ನ ಮಾಡ್ಕೊಳ್ಬೋದು. ನಾನು ರೌಂಡ್ ಶೇಪನ್ನು ಕೊಡ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನೋಡಿ 6 ಇಂಚಿದೆ. ಅದರ ಅರ್ಧ ಎಷ್ಟು ಬರುತ್ತೆ ಅಷ್ಟಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡಿದು ಮಾರ್ಕಿಂಗು. ಇಲ್ಲಿಂದ ಇಲ್ಲಿಗೆ
1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕು ಮತ್ತು 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ನೋಡಿ ಇವಾಗ ಎದೆಯ ಸುತ್ತಳತೆ 9 ಇಂಚು, ನಾವು ಫ್ರಂಟಲ್ಲಿ 9.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಯಾಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಅಂತಂದರೆ, ನಾವು ಫ್ರಂಟಲ್ಲಿ ಟಕ್ಸ್ ಹಿಡಿತೀವಲ್ಲ ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕಾಗುತ್ತೆ. ಮತ್ತು ಸ್ಟಿಚಿಂಗೋಸ್ಕರ 1.5 ಅಥವಾ 2 ಇಂಚನ್ನು ತೊಗೊಳ್ಬೋದು. ನಾನು 2 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಮತ್ತು ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಟ್ಕೊಂಬಿಡಿ. ಇದು ಫ್ರಂಟ್ ಸೈಡಿಂದು ಮಾರ್ಕು. ಇವಾಗ ಇಲ್ಲಿ ಡಾಟ್ ಪಾಯಿಂಟು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಬ್ಲೌಸನ್ನು ಈ ರೀತಿ ಕಾಜಾಪಟ್ಟಿ ಸೈಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ. ನೀಟಾಗಿ ಇಲ್ಲಿಗೆ ಇಟ್ಕೊಂಡ್ಬಿಟ್ಟು ಬೆಲ್ಟ್ ಪಟ್ಟಿ ಸ್ಟಿಚಿಂಗ್ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಅದಕ್ಕಿಂತ ನಾವು ಎಕ್ಸ್ಟ್ರಾ 1 ಇಂಚನ್ನು ತೊಗೊಳ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ ನೋಡಿ, ಇಲ್ಲಿ ಸ್ಟಿಚಿಂಗೋಸ್ಕರ ಇಲ್ಲೂ ಸ್ಟಿಚಿಂಗ್ ಬರುತ್ತೆ. ನೋಡಿ, ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಇಲ್ಲೊಂದು 1/4 ಇಂಚು, ಇಲ್ಲಿ 1/4 ಇಂಚು. ಇದನ್ನು 3 ಸೇರಿಸಿ ನಾನು 1 ಇಂಚು ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿ ಮಿಡಲ್ ಡಾಟ್ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ನೋಡಿ, ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ ಸ್ಟಿಚಿಂಗೋಸ್ಕರ. ಮತ್ತು ಬ್ಲೌಸನ್ನು ನೋಡಿ ನೀಟಾಗಿ ಇಟ್ಕೊಂಬಿಡಿ. ನೋಡಿ ಇಲ್ಲಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಬಿಡಿ. ಮತ್ತು ಇಲ್ಲೂ ಕೂಡ ಅಷ್ಟೇ ನೋಡಿ, ಡಾಟ್ ಪಾಯಿಂಟ್ ಸ್ಟಿಚಿಂಗ್ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಎಳೆದ್ಬಿಟ್ಟು ಇಟ್ಕೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೊಂಬಿಡಿ. ಮತ್ತು ಅದು ಡಾಟ್ ಪಾಯಿಂಟ್ ಹೈಟ್ ಎಷ್ಟಿದೆ ಅಲ್ಲಿಗೂ ಕೂಡ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆಗೆ ಒಂದು ಅರ್ಧ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಕೆಳಗಡೆಗೆ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಬೇಕು ನಮಗೆ. ಅದಕ್ಕೋಸ್ಕರ ಕೆಳಗಡೆಗೆ ಅರ್ಧ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಬಿಡಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಅಳತೆ ಮಾಡ್ಕೊಂಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಲೈನನ್ನು ಹಾಕ್ಕೊಂಬಿಡಿ. ಆವಾಗ ಕನ್ಫ್ಯೂಸ್ ಆಗಲ್ಲ. ನೋಡಿ, ನಾನು ಮಾರ್ಕನ್ನು ಮಾಡಿಕೊಂಡು ಲೈನ್ ಹಾಕಿ ತೋರಿಸ್ತೀನಿ ನಿಮಗೆ. ಈ ರೀತಿ ಲೈನನ್ನು ಹಾಕ್ಕೊಂಬಿಡಿ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಿಡಲ್ ಡಾಟ್ಗೋಸ್ಕರ. ಮತ್ತು ಇಲ್ಲಿ 2.5 ಅರ್ಧ ಅಂದರೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ಟ್ರೈಟ್ ಇರಬೇಕು. ನೋಡಿ, ಇಲ್ಲಿಂದ ಸ್ಟ್ರೈಟ್ ಇರಬೇಕು. ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡೋಣ. 4.1 ಬರ್ತಾಯಿದೆ. ಮೇಲ್ಗಡೆನೂ ಅಷ್ಟಕ್ಕೇ ಇಟ್ಕೊಂಡು ಪಾಯಿಂಟ್ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಲೈನನ್ನು ಹಾಕ್ಕೊಂಬಿಡಿ. ಇಲ್ಲಿ ಸೈಡಲ್ಲಿ ಅಳತೆ ಬ್ಲೌಸನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಬೆಲ್ಟ್ ಪಟ್ಟಿ ಸ್ಟಿಚಿಂಗ್ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ನನಗೇನು ಬಂದಿಲ್ಲ, ಒಂದೊಂದು ಬ್ಲೌಸಲ್ಲಿ ಬಂದಿರುತ್ತೆ. ಆ ರೀತಿ ಬಂದಾಗ ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ. ಇಲ್ಲಿ ನಾನು ಒಂದು 1/4 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಕ್ರಾಸಾಗಿ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಬ್ಲೌಸಲ್ಲಿ ಇಲ್ಲಿ ಸೈಡಲ್ಲಿ ನಮಗೆ 1 ಇಂಚಷ್ಟು ಗ್ಯಾಪ್ ಬರ್ತಾ ಇರುತ್ತೆ. ಈ ಬ್ಲೌಸಲ್ಲಿ ನನಗೆ ಗ್ಯಾಪ್ ಏನು ಬಂದಿಲ್ಲ, ಹಾಗಾಗಿ ನಾನು ಒಂದು 1/4 ಇಂಚಷ್ಟು ಮೇಲ್ಗಡೆ ಮಾರ್ಕಿಂಗ್ನ ಮಾಡಿ ಈ ರೀತಿ ಕ್ರಾಸಾಗಿ ಲೈನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ಮೇಲ್ಗಡೆ ಒಂದು 1/4 ಇಂಚ್ ಬಿಟ್ಟು ಅದ್ರ ಮಧ್ಯಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಲೈನನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚಿದೆ, ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಲೈನಿನ ನೇರಕ್ಕೆ ನೀವು ಈ ರೀತಿ ಲೈನನ್ನು ಹಾಕ್ಕೊಂಬಿಡಿ. ಇಲ್ಲಿ ಸೈಡಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ 2 ಇಂಚ್ ಗ್ಯಾಪ್ ಬಿಟ್ಟು ಈ ರೀತಿ ಲೈನನ್ನು ಹಾಕ್ಕೊಂಬಿಡಿ. ಇವಾಗ ಫ್ರಂಟ್ ಪಾರ್ಟು ಮಾರ್ಕಿಂಗ್ ಆಗಿದೆ, ಕಟ್ ಮಾಡೋಣ.
ಫ್ರಂಟ್ ಪಾರ್ಟ್ ಅಷ್ಟೇ ಕಟ್ ಮಾಡ್ಕೊಳ್ಬೇಕು, ಬ್ಯಾಕ್ ಪಾರ್ಟನ್ನು ಕಟ್ ಮಾಡಬಾರ್ದು. ಈ ಡೀಪ್ ಹತ್ರ ಕೂಡ ಅಷ್ಟೇ ನೋಡಿ, ಇಲ್ಲಿ ಎರಡನ್ನು ಸೇರಿಸಿ ಕಟ್ ಮಾಡ್ಕೊಳ್ಬೇಕು. ಫಸ್ಟು ಬ್ಯಾಕ್ ಪಾರ್ಟು ಮತ್ತು ಅದನ್ನು ತೆಗೆದುಬಿಟ್ಟು ಫ್ರಂಟ್ ಪಾರ್ಟಿಗೆ ಶೇಪನ್ನು ಕೊಟ್ಕೊಳ್ಳೋಣ. ಇಲ್ಲೆಲ್ಲ ಕಚ್ ಮಾರ್ಕ್ ಹಾಕ್ಕೊಂಬಿಡೋಣ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ನೋಡಿ, ಈ ಮಾರ್ಕಿಂಗು ಬ್ಯಾಕ್ ಸೈಡ್ಗೆ ಬರೋ ರೀತಿ ಈ ರೀತಿ ಇಟ್ಬಿಟ್ಟು ಬಟ್ಟೆನ ಮಾರ್ಕಿಂಗ್ನ ಮಾಡ್ಕೊಂಬಿಡಿ. ಈಗ ಬ್ಯಾಕ್ ಪಾರ್ಟಿಗೆ ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ನಾನು 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಬ್ಯಾಕ್ ಸೈಡಲ್ಲಿ 9 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮತ್ತು ಸ್ಟಿಚಿಂಗೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊಂಟದ ಸುತ್ತಳತೆ ನೋಡಿ, ಅವ್ರ ಬ್ಲೌಸನ್ನೇ ಈ ರೀತಿ 2 ಫೋಲ್ಡ್ ಮಾಡಿಕೊಂಡು ಇಟ್ಕೊಂಬಿಡಿ. ಸ್ಟಿಚಿಂಗ್ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮತ್ತು 1 ಇಂಚು ಎಕ್ಸ್ಟ್ರಾ ಟಕ್ಸ್ ಹಿಡಿಯೋಕ್ಕೋಸ್ಕರ ಮತ್ತು ಸ್ಟಿಚಿಂಗೋಸ್ಕರ 2 ಇಂಚು ತೊಗೊಂಡು ಈ ರೀತಿ ಲೈನನ್ನು ಹಾಕ್ಕೊಂಬಿಡೋಣ. ಡೀಪು ಅವ್ರ ಬ್ಲೌಸನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಬೇಕು. ಸ್ಟಿಚಿಂಗೋಸ್ಕರ 1/2 ಇಂಚು ಕೆಳಗೆ ಬಿಟ್ಟು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾವೇನು ಮಾರ್ಕ್ ಮಾಡಿದ್ವಿ ಅಲ್ಲಿಂದ ಮೇಲ್ಗಡೆಗೆ ಒಂದು 1/4 ಇಂಚಷ್ಟು ಮಾರ್ಕನ್ನು ಮಾಡ್ಕೊಂಬಿಡಿ. ಇಲ್ಲಿಂದ ಇಲ್ಲಿಗೆ ನಾನು 2.25 ಇಂಚು ತೊಗೊಳ್ತಾ ಇದ್ದೀನಿ. 2.25 ಇಂಚು ತೊಗೊಂಡು ಈ ರೀತಿ ಲೈನನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ 1 ಇಂಚಿಗೆ ಈ ರೀತಿ ಲೈನ್ ಹಾಕ್ಕೊಂಬಿಟ್ಟು ರೌಂಡ್ ಶೇಪನ್ನು ಕೊಟ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ಟಕ್ಸ್ ಹಿಡಿಯೋಕ್ಕೋಸ್ಕರ 4.25 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಆ ಸೈಡ್ 1/2 ಇಂಚು, ಈ ಸೈಡಿಗೆ 1/2 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಹೈಟು 5 ಇಂಚು ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ, ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ಇದ್ರೂ ಕೂಡ ನೀವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಈ ಸೈಡ್ಗೂ ನಾನು ಮಾರ್ಕಿಂಗ್ನ ಮಾಡ್ಕೊಂಡ್ಬಿಡ್ತೀನಿ. ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಈ ಲೈನ್ ಮೇಲೇ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು. ಇವಾಗ ಬೆಲ್ಟ್ ಪಟ್ಟಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. 4 ಪೀಸು ಬೆಲ್ಟ್ ಪಟ್ಟಿ ಬೇಕಾಗುತ್ತೆ. ನೋಡಿ, ನಾನು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಳತೆ ಬ್ಲೌಸಲ್ಲಿ ಬೆಲ್ಟ್ ಪಟ್ಟಿ ಎಷ್ಟಿರುತ್ತೆ ಅಂತ ಅಳತೆ ಮಾಡ್ಕೊಂಬಿಡಿ. ಫಸ್ಟು 3.25 ಇಂಚು ಬರ್ತಾಯಿದೆ. ಇದಕ್ಕೆ 3/4 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಅಲ್ಲಿಗೆ 4.25 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಅವ್ರ ಬೆಲ್ಟ್ ಪಟ್ಟಿ ಏನಿರುತ್ತೆ ಅದಕ್ಕಿಂತ 3/4 ಇಂಚು ನೀವು ಎಕ್ಸ್ಟ್ರಾನ ತೊಗೊಳ್ಬೇಕು. ಸೈಡಲ್ಲೂ ಕೂಡ ಅಷ್ಟೇ ಒಂದು ಸಲ ಅಳತೆ ಮಾಡ್ಕೊಂಬಿಡಿ ಎಷ್ಟಿದೆ ಅಂತ. 2.5 ಬರ್ತಾಯಿದೆ. ಅದಕ್ಕೆ 3/4 ಇಂಚನ್ನು ಸೇರಿಸ್ಕೊಂಡು ನೀವು ಈ ರೀತಿ ಮಾರ್ಕನ್ನು ಮಾಡ್ಕೊಂಬಿಡಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಈ ರೀತಿ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ನೀವು ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದನ್ನು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಮಾರ್ಕಿಂಗ್ ಮಾಡಿ ಕಟ್ ಮಾಡೋದ್ರಿಂದ ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಏನೂ ಬರಲ್ಲ. ನೀಟಾಗಿ ಫಿನಿಶಿಂಗು ಬರುತ್ತೆ. ನೋಡಿ, ನಾನು ಇಟ್ಟು ತೋರಿಸ್ತೀನಿ. ನೋಡಿ, ಸ್ಟಿಚಿಂಗ್ ಮಾಡಿದಾಗ ಫ್ರಂಟು ಮತ್ತು ಬ್ಯಾಕು ಎರಡೂ ಒಂದೇ ಲೆವೆಲ್ಗೆ ಬರುತ್ತೆ. ಹೆಚ್ಚು ಕಡಿಮೆ ಏನೂ ಬರಲ್ಲ. ಫಿನಿಶಿಂಗೂ ಚೆನ್ನಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.